ಓಂ ನಮಃ ಶಿವಾಯ, ಓಂ ನಮಃ ನಾರಾಯಣಾಯ. ಸ್ವಾಮಿ ಕೊರಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳಿಗೆ ಶಿವಾಮ್ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಶೀಘ್ರ ಫಲಿತಾಂಶಕ್ಕೆ ಅಂದರೆ ನಿಮ್ಮ ಏನಾದರೂ ವಿಶಸ್ ಆದಷ್ಟು ಬೇಗ ಫುಲ್ಫಿಲ್ ಆಗಬೇಕು ಅಂದರೆ ಈ ಒಂದು ಮಾಲೆಯಿಂದ ದುರ್ಗಾದೇವಿಯನ್ನು ಮಂತ್ರವನ್ನು ಪಠನೆ ಮಾಡಿ, ದುರ್ಗಾದೇವಿಗೆ ಸಂಬಂಧಪಟ್ಟ ಯಾವುದೇ ಮಂತ್ರವನ್ನು ಈ ಜಪಮಾಲೆಯೊಂದಿಗೆ ನೀವು ದಿನಾಲೂ ಹೇಳುತ್ತಾ ಬಂದರೆ ನಿಮ್ಮ ವಿಶಸ್ ಆದಷ್ಟು ಬೇಗ ಫುಲ್ಫಿಲ್ ಆಗುತ್ತೆ. ಅದಕ್ಕಿಂತ ಮುಂಚೆ ಚಾನಲ್ನ ನೋಡ್ತಾ ಇದ್ದೀವಿ, ನೀವು ಸಬ್ಸ್ಕ್ರೈಬ್ ಮಾಡೋದನ್ನು ಮಾಡ್ತಿದ್ದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ. ಆದಷ್ಟು ಲೈಕ್ ಆ್ಯಂಡ್ ಶೇರ್ ಮಾಡಿ. ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋವನ್ನು ಹಾಕ್ತಾ ಇರ್ತೇನೆ. ಹಾಗೆಯೇ ನಿಮ್ಮ ಏನಾದರೂ ಸಮಸ್ಯೆ ಇದೆ ನನ್ನ ಜೊತೆ ಹಂಚ್ಕೋಬೇಕು, ಡೀಟೇಲ್ ಆಗಿ ಬರೆದು ಕಳುಹಿಸಿ. ರಾಶಿ ನಕ್ಷತ್ರ ತಿಳಿಸಿ, ಪರಿಹಾರ ಏನಾದರೂ ಬೇಕು, ಏನಾದರೂ ಒಂದು ಸಮಾಧಾನದ ಮಾತು ಬೇಕು ಅಂದರೆ ಡೀಟೇಲ್ ಆಗಿ ಬರೆದು ಕಳುಹಿಸಿ. ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತ್ ಹಾಕಿ, ಎರಡೂ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ, ಪ್ರಶ್ನೆ ಸ್ಪಷ್ಟವಾಗಿರಲಿ. ಹಾಗೆ ಯಾರಿಗಾದರೂ ನಿಮ್ಮವರಿಗೆ ನನ್ನ ಚಾನಲ್ ಮುಖಾಂತರ ನಿಮ್ಮ ಪರವಾಗಿ ವಿಶ್ ಮಾಡಬೇಕು ಯಾವುದಕ್ಕಾದರೂ ಅಂದರೆ ಅದನ್ನು ಕೂಡ ಬರೆದು ಕಳುಹಿಸಿ. ಹಾಗೆಯೇ ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ, ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ, ತಿಳ್ಕೋಬೇಕು ರಾಶಿ ನಕ್ಷತ್ರ, ಅದನ್ನು ಕೂಡ ಬರೆದು ಕಳುಹಿಸ್ಬೋದು. ಹಾಗೆಯೇ ಪ್ರತಿಯೊಂದಕ್ಕೂ ಉತ್ತರ ಕೊಡ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತಿರ್ತೇನೆ. ನಾನು ಬಿರೋ ಶಿವದೇವರ ಕೊರಗಜ್ಜ ದೇವದ ಆಶೀರ್ವಾದ ನನ್ನೆಲ್ಲ ಪ್ರೀತಿಯ ವೀಕ್ಷಕ ಬಂಧುಗಳ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಶಶಿಕಲಾ ಅವರನ್ನು ಇವತ್ತು ನಾನು ನೆನಪು ಮಾಡಿಕೊಂಡು ಆರೋಗ್ಯ ಇದ್ದೀರಿ, ಆ ಒಂದು ಶಿವದೇವರ ಕೊರಗಜ್ಜ ದೇವದ ಹಾಗೆಯೇ ಚಾಮುಂಡಿ ಅಮ್ಮನ ಆಶೀರ್ವಾದದಿಂದ ಇದ್ದೀರಿ ಅಂತ ಭಾವಿಸುತ್ತಾ, ಶಾಸ್ತ್ರಗಳ ಪ್ರಕಾರ ಯಾವ ಒಂದು ಅಂದರೆ ಒಂದೊಂದು ದೇವರಿಗೆ ಒಂದೊಂದು ಜಪಮಾಲೆ ಅಂದರೆ ಅವರ ಆ ದೇವರಿಗೆ ಸಂಬಂಧಪಟ್ಟ ಒಂದು ಜಪಮಾಲೆ ಅಂತ ಇರುತ್ತೆ. ಆ ಒಂದು ದುರ್ಗಾದೇವಿಗೆ ರಕ್ತಚಂದನದಲ್ಲಿ ಮಾಡುವಂಥ ಒಂದು ಮಣಿ ಇರುವಂಥ ರಕ್ತಚಂದನ ಇರುತ್ತಲ್ವ, ಅದರಲ್ಲಿ ಮಾಡುವಂಥ ಒಂದು ಜಪಮಾಲೆಯೊಂದಿಗೆ ನೀವು ದುರ್ಗಾದೇವಿಯನ್ನು ಅಂದರೆ ಅವರಿಗೆ ಸಂಬಂಧಪಟ್ಟ ಮಂತ್ರವನ್ನು ನೀವು ಪಠನೆ ಮಾಡ್ತಾ ಇದ್ದರೆ ಶೀಘ್ರ ಫಲಿತಾಂಶ ಅಂದರೆ ನಿಮಗೆ ಏನಾದರೂ ಒಂದು ನಿಮ್ಮ ಒಂದು ಆಸೆಗಳು ಕೈಗೂಡಬೇಕು, ಹಾಗೆಯೇ ಏನಾದರೂ ಒಂದು ಆದಷ್ಟು ಬೇಗ ಅದಕ್ಕೆ ಪರಿಹಾರ ಸಿಗಬೇಕು, ಶೀಘ್ರ ಫಲಿತಾಂಶ ಸಿಗಬೇಕು ಅಂದರೆ ರಕ್ತಚಂದನದಲ್ಲಿ ಮಾಡಿದಂಥ ಅಂದರೆ ಕೆಂಪು ಮಣಿ ಬಣ್ಣ ಶ್ರೀಗಂಧದ ಅಂದರೆ ರಕ್ತಚಂದನದಲ್ಲಿ ಮಾಡಿದಂಥ ಜಪಮಾಲೆಯೊಂದಿಗೆ ದುರ್ಗಾದೇವಿಯ ಸ್ತೋತ್ರವನ್ನು, ಯಾವುದೇ ಒಂದು ಸಂಬಂಧಪಟ್ಟ ಸ್ತೋತ್ರವನ್ನು ನೀವು ದಿನಾಲು ಪಠನೆ ಮಾಡೋದ್ರಿಂದ ಶೀಘ್ರ ಒಂದು ಫಲಿತಾಂಶ ನಿಮಗೆ ಸಿಗುತ್ತೆ ಅಂತಲೇ ಹೇಳಬಹುದು. ಇದು ಖಂಡಿತ ಕೂಡ. ಅದೇ ಯಾವುದೇ ಒಂದು ಮಂತ್ರ ಹೇಳುವಾಗ ಭಕ್ತಿ, ಶ್ರದ್ಧೆ, ಏಕಾಗ್ರತೆ ಮತ್ತು ನಿಷ್ಠೆ ಇರಬೇಕು, ನೆನಪಿನಲ್ಲಿಟ್ಕೊ.